ಗಂಗಾ ಯಮುನಾ ಸಂಗಮ ಗಂಗಾ ಯಮುನಾ ಸಂಗಮ. ಪ್ರತಿ ಸಿನಿಮಾಗೂ ಸ್ಟಾರ್ ಆಗ್ತಾ ಇದ್ದೆ ನಾನು ರಾಜ್ಕುಮಾರ್ ಪಿಕ್ಚರ್ಗೆ. ಡಾಕ್ಟ್ರೆ ಸಂತೋಷ ಆಗ್ತದೆ. ನಿಮ್ಮ ಸುಂದರವಾದ ಕುಟುಂಬ ನೋಡಿ ನನಗೆ. ಕ್ಯಾಂಟೀನಲ್ಲಿ ಕುತ್ಕೊಂಡು ಕಾಫಿ ಕುಡಿತಾ ಇದ್ದೆ. ಯಾರು ನಿಮ್ಮನ್ನು ತುಂಬ ದಿನ ಹುಡುಕ್ತಾ ಇದ್ದೆ ಅಂತ. ಯಾಕೆ ಅಂದೆ, ಮದುವೆ ಆಗ್ತೀರಾ ನೀವು ಅಂತ ಕೇಳಿದ್ರು. ಹ್ಞೂ ಆಗ್ತೀನಿ ಅಂದೆ. ಅವತ್ತು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೆಳಗ್ಗೆ ನೋಡೋಕೆ ಹೋಗ್ಬಿಟ್ಟು ಹಂಗೆ ಆಗೋಯ್ತು. ನೋ ಪ್ಲಾನಿಂಗ್, ನೋ ಸ್ಟ್ರಾಟಜಿ, ಏನೂ ಇಲ್ಲ. ಸರ್ ಏನು ಮಾಡ್ಕೊಡ್ತೀರಾ ಅಡುಗೆ? ಉಪ್ಸಾರು ಮಾಡ್ತೀವಿ, ಬಸ್ಸಾರು ಮಾಡ್ತೀವಿ, ಆಮೇಲೆ ಸೊಪ್ಪು ಸಾರು ಮಾಡ್ತೀವಿ. ಕೋಳಿ ಸಾರನ್ನ ಕುಯ್ತೇನೆ ಮಧ್ಯಾಹ್ನಕ್ಕೆ ನಾನ್ ವೆಜ್ ಊಟ ಮಾಡಿಸ್ಬಿಡೋಣ ಸರ್. ಈ ಬುಕ್ಕು ದ ಒನ್ ಥಿಂಗ್, ಇದು ಒನ್ ಥಿಂಗ್, ಡೂಯಿಂಗ್ ದ ಸೇಮ್ ಬೋರಿಂಗ್ ಥಿಂಗ್ ಎವ್ರಿ ಡೇ ಇಸ್ ಸಕ್ಸಸ್. ಯಾರು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೋ, ಯಾರು ಚೆನ್ನಾಗಿ ಕೇಳಿಸ್ಕೋತಾರೋ ಅವರೇ ಅಂತ ಸಕ್ಸಸ್ಫುಲ್ ಆಗೋದು. ಇವತ್ತು ಚಾಣಕ್ಯ ರಿಲೆವೆಂಟ್ ಅರ್ಥಶಾಸ್ತ್ರ, ಇವತ್ತು ಮ್ಯಾನೇಜ್ಮೆಂಟ್ ಸ್ಕೂಲಲ್ಲಿ ಚಾಣಕ್ಯನ ಟೀಚ್ ಮಾಡೋದು. ವಾಟ್ ಎ ಲೀಡರ್ ಶುಡ್ ನಾಟ್ ಡೂ. ನೋಡಿ ಒಂದು ಟಾಪಿಕ್ ಇದೆ, ಎಷ್ಟು ಚೆನ್ನಾಗಿದೆ. ಒಬ್ಬ ನಾಯಕ ಏನ್ ಮಾಡ್ಬೇಕು ಅಲ್ಲ, ಒಬ್ಬ ನಾಯಕ ಏನ್ ಮಾಡಬಾರ್ದು, ಏನು ಮಾಡಬಾರ್ದು ಅನ್ನೋದೇ ಒಂದು ಟಾಪಿಕ್ ಇದೆ. ವೈದ್ಯೋ ನಾರಾಯಣನಿ ಹರಿ. ನೋಡಿ ನಮ್ಮ CM ಸಾಹೇಬ್ರು, ಮನೆ XCM ಓಕೆ ಸದಾನಂದ ಗೌಡರು. ಅದನ್ನ ನಗ್ತಾ ಇರ್ತಾರಲ್ಲ ಯಾವಾಗ್ಲೂ. ಮನೆ ಹೆಸರೇ ಸದಾ ಸ್ಮಿತಾ ಅಂತ ನೋಡಿ. ಸದಾ ಸ್ಮಿತಾ ಎಷ್ಟು ಚೆನ್ನಾಗಿರೋ, ಸದಾ ಸ್ಮಿತಾ, ಅದ್ರ ಸದಾ ನಗು ಅಂತ ಚೆನ್ನಾಗಿದೆ. ಸದಾನಂದ ಗೌಡ್ರ ನಿಮ್ ಫ್ಯಾನು, ನೀವು ನಗ್ತಾ ಇರ್ತೀರಿ ಅಂತ. ಓ ಏನ್ ಸರ್, ಸಿಟಿ ಒಳಗಡೆ ಒಂದು ಕಾಡು, ಒಂದು ಕಾಡಿದೆ, ಬುಲೆವಾರ್ಡ್ ಫಾರೆಸ್ಟ್ ಅಂತ ಇದು. ಓಕೆ, ಆ ಬುಲೆವಾರ್ಡ್ ಅಂತ ಒಬ್ರು ಇರ್ತಾರೆ, ಅವರೆಲ್ಲ ಈ ಫಾರೆಸ್ಟ್ ಮನೆ ನಡ್ತಾರೆ. ನೋಡಿ ಎಷ್ಟು ಕಾಡಿದೆ ಇದು. ಅದೊಂಥರ ಅರ್ಬನ್ ಫಾರೆಸ್ಟ್. ಅರ್ಬನ್ ಫಾರೆಸ್ಟ್ ಇದು. Okay. ಸರ್ ಈಗ ಗೊತ್ತೇ ಆಗಲ್ಲ ಸರ್, ಇಲ್ಲಿ ಬೆಂಗಳೂರು ಇದೀವಿ ಅಂತ. ಹೌದು. ಆಮೇಲೆ ನಿಮ್ಗೆ ಇದು ಒಳ್ಳೆ ಗಾಳಿ ಬೆಳಕು, ಒಳ್ಳೆ ಗಾಳಿ ಬೆಳಕು. ನೋಡಿ ನಮ್ಮ MC ಸುಧಾಕರ್ ಅಂತ ನಮ್ಮ ಸ್ನೇಹಿತರು, ಮಿನಿಸ್ಟ್ರು, ಅವ್ರ ಮಂತ್ರಿ ಮನೆ ಅದೇ ಅವ್ರ ಕಾರಲ್ಲೇ ಇದೆ ನೋಡಿ. ಅವರು ಅವರು ಡಾಕ್ಟ್ರೇನೆ. ಓಕೆ, ಸೊ ಅವ್ರ ಮನೆ ಅದು MC ಸುಧಾಕರ್ ಅವ್ರ ಮನೆ. ಸರ್ ನೀರು ಕುಡಿತಿರ್ತೀನಿ ಯಾವಾಗನು. ಓಕೆ, ನೀರು ಕುಡಿದ್ರೆ ಬಹಳ ಒಳ್ಳೇದು. ನೀರು ತುಂಬಾ ಕುಡಿಬೇಕಾ ಸರ್? ಸರ್ 1 kg ಇದ್ರೆ, ಐ ಮೀನ್ 20 kg ಇದ್ರೆ 1 ಲೀಟರ್ ನೀರು. ನೀವೇನಾದ್ರೂ 60 kg ಇದ್ರೆ 3 ಲೀಟರ್ ನೀರು. ಓಕೆ, ನಾನು 4 ಲೀಟರ್ ಕುಡಿದ್ಬಿಡ್ತೀನಿ ನಾನು. ಆಮೇಲೆ ನೋಡಿ ಗ್ಲಾಸಲ್ಲಿ ಇಟ್ಟಿದ್ದೀನಿ, ಪ್ಲಾಸ್ಟಿಕ್ ಇಡಬಾರ್ದು ಯಾವತ್ತು ನೀರು. ಇರ್ಬೋದು ಸರ್? ಪ್ಲಾಸ್ಟಿಕ್ ಏನು ಇರಬಾರ್ದು. ಓಕೆ. ಡಾಕ್ಟರ್ ಮನೆ ಬಂತು. ಬನ್ನಿ ಸರ್, ಬನ್ನಿ 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 ಬನ್ನಿ. ನಮ್ಮ ವೈದ್ಯರು ಪರಮೇಶ್ವರ್ ಸರ್ ಮನೆಗೆ ಹೋಗೋಣ ಅಂತ ಹೇಳಿದ್ರು. ಮನೆ ನಂಬರ್ 438, 438. ಆಹಾ ಚೆನ್ನಾಗಿದೆ. ಇದು ಇನ್ನೂ ಸ್ವಲ್ಪ ರಿನೋವೇಷನ್ ಮಾಡಬೇಕು. ಓಕೆ, ಆ ಥರ ಇಲ್ಲಿ ಮಾಡಿಲ್ಲ ಇನ್ನು. ಇಲ್ಲಿ ಚೆನ್ನಾಗಿ ಒಳ್ಳೆ ಗಾರ್ಡನ್ ಬರುತ್ತಿಲ್ಲ. ಗಾರ್ಡನ್ ಇತ್ತು, ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿ ಸ್ವಲ್ಪ ತಗೊಂಡ್ ಬಂದು ಹಂಗೆ ಇದೆ, ಏನು ಮಾಡಿಲ್ಲ ಇನ್ನೂ. ಬನ್ನಿ, ಎಲ್ರಿಗೂ ಸ್ವಾಗತ ಡಾಕ್ಟರ್ ಮನೆಗೆ. ಬನ್ನಿ ಬನ್ನಿ ಬನ್ನಿ. ಡಾಕ್ಟ್ರೇ, ನಿಮ್ಮ ಮನೆಗೆ ಬಂದ ತಕ್ಷಣ ಸಂತೋಷ ಆಗ್ತಾರೆ ನಿಮ್ಮ ಪುಸ್ತಕಗಳು. ಯಾಕೆ ಸರ್? ಅಲ್ಲಿ ನೋಡಿ, ಪುಸ್ತಕನೇ ಸರ್. ಪುಸ್ತಕ ಓದದೆ ಹೋದ್ರೆ ನಾವು ಹೋಗ್ಬಿಡ್ತೀವಿ ಆ್ಯಕ್ಚುಲಿ ಬೇಗ. ಅಯ್ಯೋ ಬನ್ನಿ, ಎಷ್ಟು ಒಳ್ಳೆ ಪುಸ್ತಕ ಇಟ್ಟಿದ್ರು ನೋಡೋರು. ಸರ್ ಡಾಕ್ಟ್ರೆ, ನಿಮ್ಮ ಲೈಬ್ರರಿ ಕೈ ಇಡ್ಬೋದಾ? ಹಾಂ, ಯಾಕೆ ನೋಡಿ, ನನಗೆ ಬಂತು ಅಬ್ದುಲ್ ಕಲಾಂ ಅವರು ವಿಂಗ್ಸ್ ಆಫ್ ಫೈರ್ ಅವ್ರ ಆಟೋಬಯೋಗ್ರಫಿ. ಅಂದರೆ ಇದನ್ನು ಕನ್ನಡ ಕೂಡ ಅನುವಾದ ಮಾಡಿದ್ದಾರೆ ನೋಡಿ. ಕನ್ನಡದಲ್ಲೂ ಕೂಡ ಅಬ್ದುಲ್ ಕಲಾಂ ಅವರ ಆತ್ಮಚರಿತ್ರೆ ಸಿಗುತ್ತೆ, ಅದನ್ನು ಓದ್ಬೋದು. ಭಾಳ ಇನ್ಸ್ಪೈರಿಂಗು, ಮೋಟಿವೇಶ್ನಲ್ಲು, ಎಷ್ಟು ಒಳ್ಳೆ ಬುಕ್ ಇಟ್ಟಿದ್ದಾರೆ. ಅದಕ್ಕೆ ನಮ್ಮ ಡಾಕ್ಟರ್ ಇಷ್ಟ ಚೆನ್ನಾಗಿ ಮಾತಾಡೋದವರು. ಬನ್ನಿ ಸರ್, ಹಿಂಗೆ ಓದ್ತಾ ಇರೋದೆಲ್ಲ. ಓಕೆ ಓಕೆ. ಈ ನೋಡಿ, ಈ ಬುಕ್ ಇದೆಯಲ್ಲ ಒನ್ ಥಿಂಗ್ ಅಂತ. ಏನೇನೋ ಮಾಡಕ್ಕೆ ಹೋಗ್ತೀವಿ ನಾವು ಆ್ಯಕ್ಚುಲಿ. ನಾವು ಇದು ನೋಡಿ, ಜೀವನದಲ್ಲಿ ಏನೇನೋ ಮಾಡಕ್ಕೆ ಹೋಗ್ತೀವಿ ಸರ್. ಈ ಬುಕ್ಕು ದ ಒನ್ ಥಿಂಗ್, ಇದು ಒನ್ ಥಿಂಗ್, ಒಂದೇ ವಿಷಯ. ದ ಒನ್ ಥಿಂಗ್ ಅದೇನು, ನೀವು ನಿಮ್ಮ ಗುರಿ ಏನು ಜೀವನದಲ್ಲಿ ಒಂದು ದೊಡ್ಡ ಮಾಧ್ಯಮವಾಗಿ ಬೆಳಿಬೇಕು ಅಂತ, ಅದು ಮಾಡೋಕ್ಕೆ ಏನು ದಟ್ ಇಸ್ ಒನ್ ಥಿಂಗ್ ಮಾಡಬೇಕಾಗಿರೋದು ಫೋಕಸ್. ಅದೊಂದೇ ಕೆಲಸ ಮಾಡೋವಂಥ ಒನ್ ಥಿಂಗ್, ಒಂದೇ ಗುರಿ, ಒಂದೇ ಫೋಕಸ್ಸು. ದಿನ ಅದನ್ನೇ ಮಾಡ್ತಾ ಇರಬೇಕು. ಡೈಲಿ ಮಾಡಿ ಮಾಡಿ ಬೋರ್ ಆಗಿರುತ್ತೆ. ಡೂಯಿಂಗ್ ದ ಸೇಮ್ ಬೋರಿಂಗ್ ಥಿಂಗ್ ಎವ್ರಿ ಡೇ ಇಸ್ ಸಕ್ಸಸ್. ಆ ದಿನ ಬೋರ ಕೆಲಸ ಮಾಡೋದೇ ಸಕ್ಸಸ್. ಈಗ ನೀವು ಎಷ್ಟೋ ಜನ ಮಾತಾಡ್ತಿರ್ತೀರ, ನಿಮಗೆ ಬೋರ್ ಆಗ್ಬೋದು. ಆ ಬೋರ್ ಆಗೋ ಕೆಲಸ ಡೈಲಿ ಮಾಡ್ತಾರೇ ಸಕ್ಸಸ್ಸು, ಅದೇ ಯಶಸ್ಸು. ಬಟ್ ನಿಮ್ಗೆ ವೆರೈಟಿ ಜನ ಸಿಗ್ತಾ ಇರ್ತಾರೆ, ಆಯಿತಾ? ಸೊ ಆ ಥರ. ಆಮೇಲೆ ನೋಡಿ, ಕಮ್ಯುನಿಕೇಷನ್ ಅಂತ ಸರ್. ಇವತ್ತು ಇಡೀ ದೇಶದಲ್ಲಿ ಬುಕ್ಕಲ್ಲಿ ನಾಲೆಜ್ ಸಿಗುತ್ತೆ, AI ಇರುತ್ತೆ, ChatGPT ಇರುತ್ತೆ, ಜೆಮಿನಿ ಇರುತ್ತೆ, ಎಲ್ಲ ಕಡೆ ಇರುತ್ತೆ ಸರ್. ಯಾರು ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೋ, ಯಾರು ಚೆನ್ನಾಗಿ ಕೇಳಿಸ್ಕೋತಾರೋ, ತುಂಬ ಇಂಪಾರ್ಟೆಂಟು, ಅವರೇ ಅಂತ ಸಕ್ಸಸ್ಫುಲ್ ಆಗೋದು. ಕಮ್ಯುನಿಕೇಷನ್ ಜಾಸ್ತಿ ಏನಂದರೆ ಕೇಳಿಸ್ಕೋಬೇಕು. ಜನ ಅನ್ಕೋತಾರೆ ಕಮ್ಯುನಿಕೇಷನ್ ಅಂದರೆ ಬರೀ ಮಾತಾಡೋದಲ್ಲ, ಕೇಳಿಸ್ಕೊಡೋದು ಕಮ್ಯುನಿಕೇಷನ್. ಕರೆಕ್ಟಾ? ನಮಸ್ತೆ 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 ಡಾಕ್ಟ್ರೇ. ಬನ್ನಿ, ನಿಮ್ಮ ಕುಟುಂಬ ಎಲ್ಲ ಬಂದರು. ನಿಮ್ಮಂದವರು ನಾನೇ ಪರಿಚಯ ಮಾಡ್ಕೊತಾ ಇದ್ದೀನಿ. ಮಾಡಿ ಪ್ಲೀಸ್ ಕಮ್. ಬನ್ನಿ ಬನ್ನಿ. ಡಾಕ್ಟ್ರೇ ಸಂತೋಷ ಆಗ್ತದೆ. ನಿಮ್ಮ ಸುಂದರವಾದ ಕುಟುಂಬ ನೋಡಿ ನನಗೆ. ನನ್ನ ಹೆಸರು ಅನುರಾಧ. ಓಕೆ. ನಾನು ಡಾಕ್ಟರ್ ಪರಮೇಶ್ ಅವ್ರ ವೈಫ್. ಓಕೆ. ನನ್ನಿಬ್ಬರು ಮಕ್ಕಳು ಮನಿತ್ ಕೃಷ್ಣ, ರಿಧಿ ಪರಮೇಶ್ ಅಂತ. ಓಕೆ. ಏನು ಮಕ್ಕಳ ಹೆಸರು?
ಮನಿತ್ ಕೃಷ್ಣ ಜಯರಾಮ್ ಮತ್ತು ರಿಧಿ ಪರಮೇಶ್ ಅಂತ. ಓ ಸೂಪರ್. ಮತ್ತು ಅವರು ಮನೀತ್ ಕೃಷ್ಣ ಜಯರಾಮ್. ಕೃಷ್ಣ ಅಂದ್ರೆ ನಮ್ಮ ಅಪ್ಪನ ಹೆಸರು, ಜಯರಾಮ್ ಅಂದ್ರೆ ಇವರಪ್ಪನ ಹೆಸರು. ಮನೀತ್ ಕೃಷ್ಣ ಜಯರಾಮ್. ಯಪ್ಪ. ಇವಳು ಅವ್ರ ಅಪ್ಪನ ಮಗಳು, ಅದಕ್ಕೆ ರಿಧಿ ಪರಮೇಶ್. ಊಟ ಬಂದಿರ್ ಕೊಡು. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 26 ವರ್ಷ ಮುಗೀತು. 27ನೇ ವರ್ಷ ಬಂದಿರ ನೋಡಕ್ಕೆ. ಬಂದ್ರು. ಸೊ ಹೇಳಿ ಇನ್ಸಿಡೆಂಟ್ ಹೇಳಿ. ಸಾರಿ, ಅವಾಗ ಸರ್ ತಾರೆ ಕೂದ್ಲಿಕ್ಕೆ ತೋರಿಸ್ತೆ. ತುಂಬಾ ಕೂದಲಿತ್ತು. ಹಳೆ ಫೋಟೋ ಒಂದು ಹಾಕ್ತೇನೆ ನೋಡಿ ಸರ್. ಫುಲ್ ಕೂದಲಿತ್ತು. ಮಂಡ್ಯದಲ್ಲಿದ್ರಾ? ಮಂಡ್ಯ ಅಲ್ಲಿದ್ವಿ. ಸಾಹೇಬ್ರೆ ಕೂತ್ಕೊಳ್ಳಿ. ನಂದು ಆಲ್ಮೋಸ್ಟ್ ಚೈಲ್ಡ್ ಮ್ಯಾರೇಜ್ ತರ 18.5 years. ಚೇಂಜ್ ಮಾಡಿದಿರಲ್ಲ, ಗೌರ್ಮೆಂಟ್ ಅಪ್ರೂವಲ್ ಇದೆ ಅದಕ್ಕೆ. 18.5 years ಇತ್ತು ನನಗೆ. ಓಕೆ. ಅವರು MS ಮಾಡ್ತಾ ಇದ್ರು. ಓಕೆ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತೀರ್ಕೊಂಡಿದ್ದರಿಂದ ಯಾರು ಇದ್ದಿಲ್ಲ, ನಾನು ನಮ್ಮಮ್ಮ ನನ್ನ ತಮ್ಮ ಅಷ್ಟೇ ಇದ್ರೆ. ಅದಕ್ಕೆ ಎಲ್ಲರೂ ನಮ್ಮಪ್ಪ ಹೆಸರು ಉಳಿಸ್ಬೇಕು, ಕೆಲಸ ಮಾಡಬೇಕಂತ ಎಲ್ಲ ಇತ್ತು. ಅದಕ್ಕೆ ಹಂಗೆ ಬೇಗ ಮದುವೆ ಮಾಡಿ ಮನೇಲಿ ಒಂದು ಸ್ಟೆಬಿಲಿಟಿ ಎಲ್ಲ ಕಂಟಿನ್ಯೂ ಮಾಡಬೇಕಂತ, ಲೆಗಸಿ ಕಂಟಿನ್ಯೂ ಮಾಡಬೇಕಂತ ನಾನು ಬೇಗ ಮದುವೆ ಆದೆ. ನನ್ನ ತಮ್ಮ ನಮ್ಮಮ್ಮ ಎಲ್ಲ ನಮ್ಮಮ್ಮ ಪೊಲಿಟಿಕ್ಸಲ್ಲಿದ್ದರು, ನಮ್ಮಪ್ಪ ಮಿನಿಸ್ಟರ್ ಆಗಿದ್ರು. ಅದೇ ಜಯರಾಮ್ ಅವರು, SD ಜಯರಾಮ್ ಅವರ ಪುತ್ರಿ. ಎಷ್ಟು ಮಕ್ಕಳು ನೀವು? ನಾನು ನನ್ನ ತಮ್ಮ, ಅವನ ಅಶೋಕ್ ಜಯರಾಮ್, ನಾನು ಅನುರಾಧ ಜಯರಾಮ್. ಓಕೆ. ಮತ್ತು ನಿಮ್ಮ ತಂದೆ ದೊಡ್ಡ ಹೆಸರು ಆ ಕಡೆಗೆ? ಹೌದು, ನಮ್ಮ ತಂದೆ ಮಂಡ್ಯ ಜಿಲ್ಲೆ ಜೊತೆಗೆ ಆಲ್ ಓವರ್ ಕರ್ನಾಟಕ. ಅಂದರೆ ಅವರು ಯಾವುದೇ ಪಾರ್ಟಿ ಅಂತ ಗುರುತಿಸ್ಕೊಳಕ್ಕಿಂತ ಮುಂಚೆ ಒಂದು ವ್ಯಕ್ತಿತ್ವ ಅಂತ ಗುರುತಿಸ್ಕೊತಾ ಇದ್ರು. ಅವ್ರು ಕೆಲಸ ಮಾಡಬೇಕಂತ, ಅವ್ರಿಗೆ ಎಜುಕೇಷನ್ನು, ಹೆಲ್ತು ಮತ್ತು ಇಂಡಸ್ಟ್ರಿಯಲೈಸೇಷನ್, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ಮೆಂಟ್, ಆ ಥರ ತುಂಬ ವಿಷನರಿ ಮ್ಯಾನ್. ಮಂಡ್ಯಗೆ ಅಂತ ಅಲ್ಲ, ಇಡೀ ಸ್ಟೇಟಲ್ಲೇ ಬೇಕಾದರೆ ಎಲ್ಲಿ ಬೇಕಾದರೆ ಕೆಲಸ ಮಾಡೋಕ್ಕೆ ಆ ಥರ ಇದ್ದರು. ಅವ್ರ ಆಸೆ ಥರನೇ ಹೆಂಗೋ ಋಣ ಇತ್ತು ಅನಿಸುತ್ತೆ. ಪರಮೇಶ್ ಆ ಥರನೇ ಸರ್ವಿಸ್ ಮೈಂಡೆಡ್. ಆಮೇಲೆ ಯಾರು ಡಾಕ್ಟರ್ ಅಂದರೆ ಒಂಥರ ನೋಡ್ತಾರೆ, ಆದರೆ ಇವ್ರು ಆ ಥರ ಇಲ್ಲ. ಫಸ್ಟು ಪೇಷನ್ಸು, ಸರ್ವಿಸು, ಅವ್ರ ಅವ್ರ ಮನೆತನ, ಬಡತನ ಎಲ್ಲ ಕೇಳ್ತಾರೆ. ಅವ್ರ ಬಗ್ಗೆ ಕೇಳಿ ಅವ್ರಿಗೆ ಮೋಟಿವೇಟ್ ಮಾಡಿ, ಅವ್ರಿಗೆ ನಮ್ಮ ಹಾಸ್ಪಿಟ್ಲಲ್ಲಿ ಕೊಡೋಷ್ಟು ಡಿಸ್ಕೌಂಟ್ ಮೋಸ್ಟ್ಲಿ ಯಾರು ಎಲ್ಲೂ ಕೊಡಲ್ಲ ಅನಿಸುತ್ತೆ. ಆಮೇಲೆ ಕಡಿಮೆ ಮಾಡಿ ಅಷ್ಟು ನಾವು ಮಂಡ್ಯಲ್ಲಿ 30,000 ರೂಪಾಯಿ ಅಷ್ಟಲ್ಲೇ ಸರ್ಜರಿ ಮಾಡಿ, ಇಲ್ಲಿ 1 ಲಕ್ಷ 2 ಲಕ್ಷ ಮಾಡೋದು ಅಲ್ಲಿ 30,000ಕ್ಕೆ ಮಾಡ್ತೀವಿ. ನಮ್ಮಪ್ಪ ಹೆಸರಲ್ಲಿ ಒಂದು SD ಜಯರಾಮ್ ಹಾಸ್ಪಿಟ್ಲ್ ಅಂತ ಇದೆ, ನರ್ಸಿಂಗ್ ಸ್ಕೂಲು, ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇದೆ. ಅದೇ ನಮಗೊಂಥರ ಅದೆಲ್ಲ ವರ ಥರ. ಎಲ್ಲ ಹಾಸ್ಪಿಟ್ಲು ನಡ್ಸೋಕ್ಕೆ ನಮಗೆ ಸ್ಟಾಫ್ ಎಲ್ಲ ಬೇಕಲ್ಲ, ಅಲ್ಲಿಂದ ಎಲ್ಲ ಒಂಥರ ಫ್ಯಾಕ್ಟ್ರಿ ಥರ ನಮ್ಮದೇ ಯೂನಿಟ್ ಬರುತ್ತೆ. ಅದರಿಂದ ನಮಗೆ ಯಾವತ್ತೂ ಬಾಬಾ ಆಶೀರ್ವಾದ. ಯಾವತ್ತೂ ಎಷ್ಟೇ ಕಷ್ಟ ಬಂದರೂ ಏನೋ ಒಂದು ಸಡನ್ನಾಗಿ ಯಾರೋ ಬರ್ತಾರೆ ಅಥವಾ ಏನೋ ಚಾನ್ಸ್ ಸಿಗತ್ತೆ. ನಾವು ಅದರಿಂದ ಮೇಲೆ ಬಂದು ಸ್ಕ್ರ್ಯಾಚಿಂದ 2 ಸರಿ ಲೈಫ್ ಸ್ಟಾರ್ಟ್ ಮಾಡಿದ್ದೀವಿ. 2013 ಮತ್ತು 2000 ಎಲ್ಲ. ಆದರೆ ಅದೇ ಹಿಂದೆ ತಿರುಗಿ ನೋಡುವಾಗ ಅನಿಸುತ್ತೆ ಇಷ್ಟೊಂದು ಇತ್ತ ಅಂತ. ಆದರೆ ಇವಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅದೇ ನಮ್ಮಪ್ಪ ಮಾಡಿಲ್ಲದೆ ಇರೋದು, ನನ್ನ ತಮ್ಮ ಮಾಡಿಲ್ಲದೆ ಇರೋದು, ನಮ್ಮ ಪರಮೇಶ್ ಮಾಡ್ತಾ ಇದ್ದಾರೆ. ಆಮೇಲೆ ನಮ್ಮಪ್ಪ ಹೆಸರು ಇಷ್ಟು ವರ್ಷ, ನಮ್ಮಪ್ಪ ತೀರ್ಕೊಂಡು 28 ವರ್ಷ ಆಯಿತು. ಅಂದರೂ ಈಗಲೂ ಇಡೀ ಮಂಡ್ಯಲ್ಲಿ ಯಾರೂ ಮರ್ತಿಲ್ಲ. ಆಮೇಲೆ ಪ್ರತಿಯೊಂದು ನಮ್ಮ ಕಾಲೇಜಲ್ಲಿ ಹಳ್ಳಿ ಸ್ಟೂಡೆಂಟ್ಸೇ ಬರೋದು ಮೇಯ್ನು. ಅವರು ನಮ್ಮ ಪರಮೇಶ್ದು ಮತ್ತು ನಮ್ಮದೆಲ್ಲ ನಮ್ಮ ಅಪ್ಪದು ಏನು ಐಡಿಯಾ ಇತ್ತಂದರೆ, ಒಂದು ಮನೇಲಿ ಒಂದು ಹೆಣ್ಮಗಳು ಓದಿದ್ರೆ ಅವಳ ಇಡೀ ಮನೆ ಕಾಪಾಡ್ತಾಳೆ, ಆ ಥರ ವಿಷನ್ ಅವ್ರದ್ದು. ಅದಕ್ಕೆ ಆ ಥರನೇ ನಾವು ಜಾಸ್ತಿ ಹೆಣ್ಮಕ್ಳು ಪ್ರೋತ್ಸಾಹ ಮಾಡ್ತೀವಿ. ನಮ್ಮ ಹಾಸ್ಪಿಟ್ಲಲ್ಲೂ 85% ಸ್ಟಾಫ್ ಲೇಡೀಸೇ ಇರೋದು, ಸ್ಟೂಡೆಂಟ್ಸು 95% ಹುಡುಗಿರೇ ಇರೋದು. ಒಂಥರ ಅಂದರೆ ಲೈಫ್ ಈಸಿ ಇಲ್ಲ, ತುಂಬ ರೋಲರ್ ಕೋಸ್ಟರ್ ಆಗಿದೆ. ಆದರೆ ಅಷ್ಟು ದಾಟಿ ಇಲ್ಲಿ ಮುಂದೆ ಬಂದಿದ್ದೀವಿ. ಇಷ್ಟು ಜನ ಗುರುತಿಸಂಗೆ ಅಥವಾ ನಮ್ಮಪ್ಪನ ಹೆಸರು ಉಳಿಯೋಂಗೆ ಮಾಡಿದ್ದಕ್ಕೆ ಪರಮೇಶ್ಗೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಯಾರೂ ಕೇರ್ ಮಾಡಲ್ಲ ಅವ್ರನ್ನಾದರೆ ನನಗೇನು ಅಂತ. ಅಥವಾ ನಮ್ಮಪ್ಪ ಇದ್ದರೆ ಒಂಥರ ಮಾಡಿರ್ಬೋದು, ಇಲ್ಲದೇ ಇದ್ರೇನು ಅವ್ರ ಹೆಸರು ಉಳ್ಸೋಕ್ಕೆ ಇಷ್ಟೆಲ್ಲ ಮಾಡಿದ್ದಾರೆ. ನನ್ನ ತಮ್ಮನೂ ಕೆಲಸ ಮಾಡ್ತಾ ಇದ್ದಾನೆ. ಇವಾಗ ನನ್ನ ಮಗ ಮೆಡಿಕಲ್ ಮುಗಿಸಿದ್ದಾನೆ.
ಇವಳು ಲಾ ಮಾಡ್ತೀನಂತ ಇದ್ದಾಳೆ. ಹಂಗೆ ಎಲ್ಲ ಮುಂದೆ ಇವ್ರಿಗೂ ಅದೇ ಹೇಳೋದು, ಅಟ್ಲೀಸ್ಟ್ ನಮ್ಮಿಂದ 4 ಜನಕ್ಕೆ ಹೆಲ್ಪ್ ಆಗಬೇಕು, ಏನಿದೀವಿ ಅದರಲ್ಲಿ ಖುಷಿಯಾಗಿರಿ ಅಂತ. ಹೇಗೆ ಡಾಕ್ಟ್ರ ಇರ್ತಾರೆ, ತುಂಬ ಕಡಿಮೆ ಸಿಗ್ತಾರೆ, ದಿನದಲ್ಲಿ ಒಂದ್ಸರಿ ಸಿಗ್ತಾರೆ ಬೆಳಗ್ಗೆ ಹೊತ್ತು, ಆಮೇಲೆ ಫುಲ್ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಪ್ಲಸ್ ಹಂಗೆ ಈ ಥರ ಬೇರೆ ಕೆಲಸಗಳು ಎಲ್ಲ ಇರುತ್ತೆ. ಅವ್ರ ಸೋಷಿಯಲ್ ಆ್ಯಕ್ಟಿವಿಟೀಸ್ ಜಾಸ್ತಿ, ಫ್ರೆಂಡ್ಸ್ ಜಾಸ್ತಿ, ಅವ್ರಿಗೆ ಎಲ್ಲ ಫೀಲ್ಡಲ್ಲೂ ಇಂಟ್ರೆಸ್ಟು. ಕನ್ಸ್ಟ್ರಕ್ಷನಲ್ಲೂ ಇಂಟ್ರೆಸ್ಟ್ ಇದೆ, ಹಾಡೆಲ್ಲಕ್ಕೂ ಇಂಟ್ರೆಸ್ಟ್ ಇದೆ, ಡಾಕ್ಟ್ರ್ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ, ಪೊಲಿಟಿಕ್ಸ್ ಮಾಡೋಕ್ಕೆ ಇಂಟ್ರೆಸ್ಟ್ ಇದೆ. ಹಂಗೆ ಎಷ್ಟೊಂದು ಜನಕ್ಕೆ ಮದುವೆ ಮಾಡಿಸ್ತಾರೆ, ಎಷ್ಟೊಂದು ಜನಕ್ಕೆ ಕೇಳಿಲ್ಲ ಅಂದರೂ ಹೋಗಿ ಹೆಲ್ಪ್ ಮಾಡ್ತಾರೆ. ಆದರೆ ಅವ್ರ ಕೆಲ್ಸಕ್ಕೆ ಮಾತ್ರ ಯಾರ ಹತ್ರ ಹೋಗಿ ಕೇಳಲ್ಲ ಹೆಲ್ಪು. ಯಾವಾಗಲೂ ಅಂದರೆ ನೋ ಅನ್ನೋಕ್ಕೆ ಬರಲ್ಲ, ಅದು ಮೇನ್ ಪ್ರಾಬ್ಲಮ್. ಅದರಿಂದ ನಮಗೆ ಸಿಗಲ್ಲ ಅಷ್ಟೇ, ನಮಗೆಲ್ಲ ನೋ, ಬೇರೆಯವ್ರಿಗೆಲ್ಲ ಯಾವಾಗಲೂ ಇಷ್ಟ. ಅದು ನಿಮ್ಮ ಮನೆಯಲ್ಲ, ಎಲ್ಲರ ಮನೆಯಲ್ಲೂ ಕಥೆ ಇದೆ. ಹೆಂಗೆ ಕರೆಕ್ಟ್ ಆದ್ರೆ ಫ್ಯಾಮಿಲಿ ನೀವು? ಅಯ್ಯೋ ಸರ್, BMCನಲ್ಲಿ MS ಮಾಡ್ತಿದ್ದೆ, ಫೈನಲ್ ಇಯರು, ಬೆಂಗಳೂರು ಮೆಡಿಕಲ್ ಕಾಲೇಜು. ನಾನು ಸ್ವಲ್ಪ ಲೀಡರ್ ಆಗಿದೆ ಕಾಲೇಜಲ್ಲಿ. ಕ್ಯಾಂಟೀನಲ್ಲಿ ಕೂತ್ಕೊಂಡು ಕಾಫಿ ಕುಡಿತಾ ಇದ್ದೆ. ಯಾರೋ ಸರ್ ಇದ್ರ ಜೊತೆ ಯಾರೋ ಒಬ್ಬ ಇದ್ದ, ಒಬ್ಬನೇ ಇದ್ದೆ ಅನಿಸುತ್ತೆ. ಒಂದು ಯಮಹ ಬೈಕ್ ಇತ್ತು ಯಾರ್ದೋ ಫ್ರೆಂಡ್ದು. ಆ ಬೈಕ್ ತಗೊಂಡು ನಾನು ಈ ನಮ್ಮ ವಾಣಿವಿಲಾಸ್ ಗೇಟ್ ಹತ್ರ ಎಂಟ್ರ್ ಆಗ್ತಾ ಇದ್ದೆ. ಯಾರೋ ಡಾಕ್ಟರ್ ಶ್ರೀಕಲಾ ಅಂತ ಇದ್ದರು, ಅವ್ರ ಕಸಿನ್ನು. ಅವರು ನಿಲ್ಸಿದ್ರಲ್ಲಿ, ಸರ್ ನಿಮ್ಮನ್ನು ತುಂಬ ದಿನ ಹುಡುಕ್ತಾ ಇದ್ದೆ ಅಂತ. ಯಾಕೆ ಅಂದೆ, ಮದುವೆ ಆಗ್ತೀರಾ ನೀವು ಅಂತ ಕೇಳಿದ್ರು. ಗೇಟಲ್ಲಿ ಮದುವೆ ಆಗ್ತೀರಾ ಅಂದರು. ಆಗ್ತೀನಿ ಅಂದೆ. ಈ ಮದುವೆ ಬಗ್ಗೆ ಯೋಚನೆ ಮಾಡಿರಲಿಲ್ಲ, ಥಿಂಕೇ ಮಾಡಿರಲಿಲ್ಲ. ಇನ್ನು ಫೈನಲ್ ಇಯರ್ MS. ಸರ್ ತಮಾಷೆಗೆ ಆಗ್ತೀನಿ ಅಂದೆ. ಬನ್ನಿ ಕಾಫಿ ಕುಡಿಯೋಣ ಅಂದರು. ಕಮ್ಮತ್ತೋಡ್ಲಲ್ಲಿ ಫಸ್ಟ್ ಕಾಫಿ ಕುಡಿದ್ಬಿಟ್ಟು ಬ್ಯಾಗಲ್ಲೇ ಫೋಟೋ ಇಟ್ಕೊಂಡಿದ್ರು. ನೋಡಿ ಹುಡುಗಿನ ಹಾಕ್ತೀರಾ ಅಂತ. ಆಗ್ತೀನಿ ಅಂದ್ಬಿಟ್ಟೆ. ಅವತ್ತು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬೆಳಗ್ಗೆ ನೋಡೋಕೆ ಹೋಗ್ಬಿಟ್ಟು ಹಂಗೆ ಆಗೋಯ್ತು. ನೋ ಪ್ಲಾನಿಂಗ್, ನೋ ಸ್ಟ್ರಾಟಜಿ, ಏನೂ ಇಲ್ಲ. ನೀವು ದಿನಕ್ಕೆ 30 ಆಪರೇಷನ್ ಮಾಡ್ತಿರಲ್ಲ ಹಾಸ್ಪಿಟಲ್ಲೇ? ಅದೇ ಸ್ಪೀಡಲ್ಲೇ. ಇನ್ನೊಂದು ಹುಡುಗಿ ನೋಡೋಣ ಇರಿ, ಒನ್ ಮೋರ್ ಆಪ್ಷನ್. ನೋ ಆಪ್ಷನ್ ಒನ್ ಆ್ಯಂಡ್ ಓನ್ಲಿ ಲೈಫಲ್ಲಿ ಅಷ್ಟೇ ಮುಗಿದೋಯ್ತು. ಸೊ ಯಾಕೆ ಇದಂದರೆ, ನಾನು ಪುಸ್ತಕ ಓದ್ತಾ ಇರ್ತೀನಿ ಸರ್, ಯಾರು ಡಿಸಿಷನ್ ಮೇಕಿಂಗ್ ಫಾಸ್ಟಾಗಿ ತೊಗೊಳ್ತಾರೋ ತುಂಬ ಸಕ್ಸಸ್ ಆಗ್ತಾರಂತೆ ಬೇಗ. ಕೆಲವರು ಯೋಚನೆ ಮಾಡ್ತಾ 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 ಡಿಸಿಷನ್ನೇ ತೊಗೊಳ್ಳಲ್ಲ, ಸೊ ಸಕ್ಸಸ್ ಆಗಲ್ಲ ಅವರು. ಸೊ ಡಿಸಿಷನ್ ಮೇಕಿಂಗ್ ಕ್ವಿಕ್ಕಾಗಿರ್ಬೇಕು. ತಪ್ಪಾಗ್ಬಿಟ್ರೆ ಎರಡೇ ಆಗೋದು, ತಪ್ಪಾಗೋದು ಸರಿ ಆಗುತ್ತೆ. ಎರಡೇ ಆಗೋದು, ಇಲ್ಲ ತಪ್ಪಾಗಬೇಕು ಸರಿ ಆಗಬೇಕು ಅಲ್ವಾ? ಕರೆಕ್ಟ್ ಅಲ್ವಾ? ಸೂಪರ್. ಸೊ ತುಂಬ ಜನ ತಪ್ಪಾಗ್ಬಿಡ್ತದೆ, ಹೆದರ್ಕೊಂಡು ಡಿಸಿಷನ್ ತಗೊಳ್ಳಲ್ಲ. ಅದೇ ದೊಡ್ಡ ತಪ್ಪು ಮಾಡ್ಬಿಡ್ತಾರೆ. ಡಿಸಿಷನ್ ತೊಗೊಳ್ದೇ ಇರೋದೇ ಒಂದು ದೊಡ್ಡ ತಪ್ಪು. ಅದೇ ದೊಡ್ಡ ತಪ್ಪು. ಸೊ ಸ್ಪೀಡಾಗಿ ಡಿಸಿಷನ್ ತೊಗೊಳ್ತಾರೋ ಮನುಷ್ಯ ಅಷ್ಟು ಬೇಗ ಸಕ್ಸಸ್ ಆಗುತ್ತೆ ಅಂತ ಬುಕ್ಕಲ್ಲಿ ಓದಿ, ಆ ಬುಕ್ಕಲ್ಲಿ ಹೇಳ್ತಾ ಇರೋದು. ಕ್ವಿಕ್ ಡಿಸಿಷನ್ ಮೇಕಿಂಗ್. ಸೂಪರ್. ಸೊ ಹ್ಯಾಪಿಲಿ ಈ ಥರ ಯಾವುದೋ ಬೈಕಲ್ಲಿ ನಿಲ್ಲಿಸಿ ನಡೀರಿ ಕಾಫಿ ಕೊಡೋಣ ಅಂತೇಳಿ ಬ್ಯಾಗಲ್ಲಿ ಫೋಟೋ ತೋರಿಸಿ ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿ ಆಗೋಯ್ತು ಅಷ್ಟೇ. ನೈಟ್ ಡ್ಯೂಟಿ ಮುಗಿಸಿ, ಸರ್ ಪ್ಲ್ಯಾನೇ ಇಲ್ಲ ಸರ್, ಗೊತ್ತೇ ಇಲ್ಲ ಮದುವೆ ಆಗ್ತೀವಿ ಅಂತ. ಹಂಗೆ. ಸೊ ಜಯರಾಮ್ ಅವರು ಇದ್ರಾಗ? ಇಲ್ಲ, ಆಗ್ತಾನೆ ತೀರ್ಕೊಂಡಿದ್ರು. ಅವರಮ್ಮ ಅವರು ಶಾಸಕರಾಗಿದ್ರಾಗ. ಸೊ ಮದುವೆ ಆಯ್ತಾಗ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? 26 ವರ್ಷ ಆಯ್ತು. 2000. ಸರ್ ನಾನು ಸ್ಟೂಡೆಂಟ್, ನಮ್ಮಪ್ಪ ರಿಟೈರ್ಡ್. ನಮ್ಮಪ್ಪನ ಹತ್ರ ದುಡ್ಡಿಲ್ಲ, ಮೊದಲೇ ದುಡ್ಡಿಲ್ಲ, ಬಡವ. ಇನ್ನು ಅವರಪ್ಪ ಅದು ಇನ್ನೂ ದುಡ್ಡಿಲ್ಲ. ಅವರು ಕೇರ್ ಆಫ್ ಫುಟ್ಪಾತ್ ಅವರಪ್ಪ. ₹1 ರಾಜಕಾರಣದಲ್ಲಿ ದುಡ್ಡು ಮಾಡಿಲ್ಲ ಅವರು. ಅವ್ರು ತೀರ್ಕೊಂಡಾಗ ಪಾಪ ಹೆಂಡತಿ ಮಕ್ಕಳೆಲ್ಲ ಫುಟ್ಪಾತಲ್ಲಿದ್ದರು. ಅವ್ರಿಗೊಂದು ಇರೋಕ್ಕೆ ಮನೆ ಇರಲಿಲ್ಲ. ಮಂತ್ರಿ MLA ಕಥೆಯಲ್ಲಿ, ಅದು ಭೂ ಮತ್ತು ಗಣಿ ವಿಜ್ಞಾನ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮಂತ್ರಿ, ಅದು ಪ್ರಭಾವಿ ಸಚಿವರು ಆ ಸರ್ಕಾರದಲ್ಲಿ. ದೇವೇಗೌಡರು ಬಿಟ್ಟರೆ ಇವರೇ ಅಂತಾದರು, ಆ ಲೆವೆಲ್ಗಿದ್ದವರು. ಸೊ ನನ್ನ ಹತ್ರನೂ ದುಡ್ಡಿಲ್ಲ, ಅವ್ರ ಹತ್ರ ದುಡ್ಡಿಲ್ಲ, ಎಂಟಿ ಪಾಕೆಟ್. ಯಾರು ಸಾಲಾಗೆಲ್ಲ ಮಾಡಿ ಮದುವೆ ಆಗೋದು ಅಷ್ಟೇ. ಮದುವೆ ಆಗಿದ್ದು ಮಂಡ್ಯದಲ್ಲಿ. ಅವ್ರ ಅಮ್ಮನೂ ಸಾಲ ಮಾಡಿದ್ದಾರೆ ಮದುವೆಗೆ, ನಾವು ಸಾಲ ಮಾಡಿದ್ವಿ. ನಾನು ಸಾಲ ತೀರ್ಸೋಕ್ಕೆ ಫುಲ್ಲು ಶೇಕ್ ಆಗ್ಬಿಟ್ಟಿದೆ. ಸ್ಟೂಡೆಂಟ್ ಅಲ್ವ ಇನ್ನು. ಹಾಗೆ ನಮ್ಮ ದೇವೇಗೌಡರು ಬಂದು ಕನ್ಯಾದಾನ ಮಾಡ್ತಾರೆ ಸರ್. ಪ್ರಧಾನಿಗಳು ತಾನೇ ಪ್ರಧಾನಿ ಕೆಳಗಿಳಿದಿದ್ರು. ಸೊ ನಮ್ಮ ಅತ್ತೆಯವರು ಅವ್ರನ್ನ ಮನೆ ದೇವರು ಅಂತಾನೆ ಇವತ್ತಿಗೂ ಸಹ ದೇವೇಗೌಡರು ನಮ್ಮ ಮನೆ ದೇವರು ಅಂತ ನಮ್ಮ ಅತ್ತೆಯವರು ಹೇಳಿದ್ರು. ಈ ಮದುವೆ ಆಗುತ್ತೆ Z ಸೆಕ್ಯೂರಿಟಿ ದೇವೇಗೌಡರು ಸಾಹೇಬ್ರಿಗಾಗ. ಆ Z ಸೆಕ್ಯೂರಿಟಿಲಿ ಏನು ಮಾಡ್ತಾರೆ, ಈ ಮದುವೆ ಮಂಟಪ ಸುತ್ತ ಕವರ್ ಆಗ್ಬಿಡ್ತಾರೆ ಅವರು. ನೀವು ಕವರ್ ಆಗ್ಬಿಡ್ತಾರೆ ಫುಲ್ಲು.
ಈ ನಮ್ಮಪ್ಪ ಪಾಪ ವಿದ್ಯಾವಂತ ನೋಡಿದ್ರೆ ಯಾರೋ ಹಳ್ಳಿಯಿಂದ ಬಂದ್ಬಿಟ್ರೆ ತಪ್ಸ್ಕೊಂಡು ಬಂದ್ಬಿಟ್ಟು ಅವ್ರನ್ನ ತಳ್ಬಿಡ್ತಾರೆ, ಒಳಗೆ ಬಿಡಲ್ಲ. ಎಲ್ಲಿ ಹುಡುಕ್ತಾರೆ, ಎಲ್ಲಿ ಎಲ್ಲರೂ ಪಾಪ ಮುಂದೆ ನಿಂತವ್ರು, ಆಮೇಲೆ ಕರ್ಕೊಂಬರ್ತಾರೆ ಒಳಕ್ಕೆ. ಸೊ ಇದು ಮದುವೆ ಕತೆ. ಆಮೇಲೆ ಕೊನೆಗೆ ನಮಗೆ ಊಟ ಇರಲ್ಲ, ಊಟ ಮಾಡೋಕ್ಕೆ ಮದುವೆಯಲ್ಲಿ ಬರೀ ಎಲ್ಲಿ ನೋಡಿದ್ರು ಜನ, ನಮಗೆ ಊಟ ಇರಲ್ಲ. ಸಾಯಂಕಾಲ ನಮ್ಮಿಬ್ರು ಊಟ ಇಲ್ಲ. ಆಮೇಲೆ ಎಲ್ಲೋ ಬೆಂಗಳೂರು ಬರ್ತಾ ಅಲ್ಲೆಲ್ಲೋ MTR ಇತ್ತಲ್ಲ, ಶಿವಳ್ಳಿ MTR, ಅಲ್ಲಿ ತಿನ್ಕೊಂಬಂದ್ವಿ. ಆಮೇಲೆ ನಮ್ಮ ಮದುವೆಯಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸಿದ್ದು ನಮ್ಮ ಡಾಕ್ಟರ್ ಶ್ರೀಕಲಾ ಅಂತ, ಡಾಕ್ಟರ್ ಪ್ರಶಾಂತ್ ಈಶ್ವರ್ ಅವರ ಯಜಮಾನರು, ಡಾಕ್ಟರ್ ರೇಡಿಯಾಲಜಿಸ್ಟು. ಮತ್ತು ಈಗ ನಮ್ಮ ಸಚಿವರು ಚಲುವರಾಯ ಸ್ವಾಮಿಯವರು ಮತ್ತು ಅವರ ಧರ್ಮಪತ್ನಿಯವರು. ಸೊ ಇಷ್ಟು ಜನ ನಮ್ಮದು ಜವಾಬ್ದಾರಿ ತಗೊಂಡು ಅವ್ರ ಮದುವೆ ಮಾಡ್ತಾರೆ. ಮಗನ ಥರನೇ ಎಲ್ಲ ಮಾಡಿದ್ದೀನಿ. ನಾವು ಹೋದಾಗ ಏನೂ ಇರಲಿಲ್ಲ ಅವಾಗ. ಆಮೇಲೆ ದೊಡ್ಡ ಆಸ್ಪತ್ರೆ ಕಟ್ಟಿದ್ವಿ, ನರ್ಸಿಂಗ್ ಸ್ಕೂಲ್ ಮಾಡಿದ್ವಿ, ನರ್ಸಿಂಗ್ ಕಾಲೇಜ್ ಮಾಡಿದ್ವಿ, ಪ್ಯಾರಾಮೆಡಿಕಲ್ ಕೋರ್ಸಸ್, ಇನ್ನೊಂದು ಸಣ್ಣ ಆಸ್ಪತ್ರೆ, ಒಂದು ಮನೆ ಕಟ್ಟಿದ್ವಿ. ಎಲ್ಲ ಒಂದು ಸ್ಟೇಜ್ಗೆ ಬಂದು ಅದರಲ್ಲೂ ಹೊಡ್ತಾ ಏನೋ ಅಂತ ಹೇಳಿದ್ರೆ, ಈ ನನ್ನ ಬಾಮ ಇದ್ದ, ಅವನು ಭಾಳ ಜೀನಿಯಸ್ ಹುಡುಗ, ಅಶೋಕ್ ಜಯರಾಮ್. ಭಾಳ ಅಂದರೆ ಬುದ್ಧಿವಂತ. ಅವನಿಗೆ PUCನಲ್ಲಿ ಎಲ್ಲ 100 ಅವನು ಮೆರಿಟ್ ಸ್ಟೂಡೆಂಟು. ಅವನು ಯಾವತ್ತೂ ಮಂತ್ರಿನ ನೋಡೇ ಇಲ್ಲ, ಬರೀ ಹಾಸ್ಟೆಲಲ್ಲಿದ್ದ ಅವನು. ಸೊ ಅವನು ಅಮೇರಿಕಾದಲ್ಲಿದ್ದು ಭಾಳ ಬುದ್ಧಿವಂತ, ಓದ್ತಾ ಇದ್ದ. ಇಲ್ಲಿಗೆ ಬಂದ ರಾಜಕಾರಣ ಮಾಡಬೇಕು ಅಂತ, ಅವ್ರ ತಂದೆಗೆ ಮಾಡಿದ ಕೆಲಸಗಳನ್ನ ಮಾಡಬೇಕು ಅಂತ. ಅದೃಷ್ಟ, ಟಿಕೆಟ್ಸ್ ಕೊಡಲಿಲ್ಲ. ಆಮೇಲೆ ಹಂಗೆ ಒಂದು ಸರಿ ರೆಬೆಲ್ ಆಗಿ ನಿಂತ. ಆವಾಗ ಒಂದು ಸಾಲ ಮಾಡ್ಕೊಂಡೆ ನಾನು. ಅವ್ನು ರೆಬೆಲ್ ಆಗಿ ನಿಂತ್ಬಿಟ್ಟು ಖರ್ಚು ಮಾಡಬೇಕಲ್ಲ, ಮತ್ತು ದಿನ ಖರ್ಚಬೇಕಲ್ಲ ರಾಜಕಾರಣದಲ್ಲಿ. ಮದುವೆ ಕೊಡು, ಸಾವು ಕೊಡು, ತಿಥಿ ಕೊಡು, ನಾಟಕ ಕೊಡು, ರಾಜ್ಯೋತ್ಸವ ಕೊಡು, ಗಣಪತಿ ಕೊಡು, ಫೀಸ್ ಕೊಡಿಸು, ಎಲ್ಲ ಒಂದು ಶಾಸಕ ಏನು ಕೆಲಸ ಮಾಡ್ತಾರೋ ಆ ಕೆಲಸ ನಾನು ಮಾಡಿಬಿಟ್ಟಿದ್ದೀನಿ ಜೀವನದಲ್ಲಿ. ಎಷ್ಟು ವರ್ಷ ಮಾಡಿದ್ದೀನಿ? 2017 12 ವರ್ಷ ಮಾಡಿದ್ದೀನಿ ಸರ್. ಆವಾಗ ಒಂದಿಷ್ಟು ದುಡ್ಡು ಹೋಯ್ತು. ಈಗ ಮೊನ್ನೆ ಹಿಂಗೆ ಗೊತ್ತಲ್ಲ, ಬದಲಾದ ರಾಜಕೀಯ ಪರಿಸ್ಥಿತಿ BJPಗೆ ಸೇರ್ಕೊಂಡ, ನಿಂತ, ಸೋತ, ಆವಾಗ ಒಂದಿಷ್ಟು ದುಡ್ಡು ಹೋಯ್ತು. ಸೊ ಬೇಸಿಕಲಿ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋದೆಲ್ಲ, ಟ್ಯಾಕ್ಸ್ ಕಟ್ಟಿರೋದೆಲ್ಲ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿದೆ. ಆಯ್ತಾ, ಜನರ ಹತ್ರ ಇದೆ ನೋಡಿ. ಇದು ವರ್ಡಿಕ್ಟ್ ಅಂತ, ಡಿಕೋಡಿಂಗ್ ಇಂಡಿಯಾ ಸೆಲೆಕ್ಷನ್ಸ್, ಪ್ರಣಯ್ ರಾಯ್. ಫುಲ್ ಓದಾಕ್ಬಿಟ್ಟಿದ್ದೀನಿ ಬುಕ್ನ. ಎಲ್ಲ ಬೂತ್ ಹೆಂಗೆ ಮಾಡ್ತಾರೆ, ಬೂತ್ ಏಜೆಂಟ್ ಹೆಂಗೆ ಹಾಕ್ತಾರೆ, ಕಾಸು ಹೆಂಗೆ ಕೊಡ್ತಾರೆ, ದುಡ್ಡು ಹೆಂಗೆ ಹಂಚ್ತಾರೆ, ಎಂಡ ಹೆಂಗೆ ಹಂಚ್ತಾರೆ, ಸೀರೆ ಹೆಂಗೆ ಕೊಡ್ತಾರೆ, ಕುಕ್ಕರ್ ಹೆಂಗೆ ಕೊಡ್ತಾರೆ, ಎಲ್ಲ ಇದೆ ಬುಕ್ಕಲ್ಲಿ. ಆಯಿತಾ. ಆಮೇಲೆ ಇನ್ನೊಂದು ನನಗೆ ಇಲ್ಲೆಲ್ಲ ಡಿಸಾರ್ಡರ್ ಆಡೋದು ಬುಕ್ಸ್ ಎಲ್ಲ. ಈ ಪುಣ್ಯಾತ್ಮ ಹೆಂಗಾದ ಲೀಡರ್ ಆದ ಅಂತ, ಮೈ ಪೊಲಿಟಿಕಲ್ ಜರ್ನಿ, ಲಲ್ ಪ್ರಸಾದ್ ಯಾದವ್. ಗೋಪಾಲ್ಗಂಜ್ ಟು ರೈಸಿನಾ. ಇವನ್ನ ಕೆಟ್ಟ ಲೀಡರ್ ಆಗಿ ನೋಡ್ತಾರೆ, ಕರಪ್ಷನ್ ಅಂತ. ಬಟ್ ಈ ಮನುಷ್ಯನಲ್ಲೂ ಭಾಳ ಒಳ್ಳೆ ಗುಣಗಳಿದೆ. ಹೌದಾ? ಈ ಬುಕ್ಕಲ್ಲಿ ಓದಿದ್ದೀನಿ ನಾನು. ತಮಾಷೆನ ಸಾರ್, ಅಷ್ಟು ರೈಲ್ವೆ ಮಿನಿಸ್ಟರ್ ಆಗಬೇಕು, CM ಆಗಬೇಕು ಎಲ್ಲ ಅಂದರೆ, ಆಯಿತಾ. ಆಮೇಲೆ ಇಲ್ಲೆಲ್ಲ ಮಿಕ್ಸ್ ಪೊಲಿಟಿಕ್ಸ್ದೇ ಒಂದು ಕಡೆ ಇಟ್ಟಿದ್ದೆ ಪೂರ್ತಿ ಎಲ್ಲ. ಸೊ ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ಇಲ್ಲಿ. ನೋಡಿ, ನಾನು ಪ್ರತಾಪ್ ರೆಡ್ಡಿ ಹೇಳಿದ್ನಲ್ಲ, ನೋಡಿ ಇಲ್ಲಿ, ಇದು ಹೀಲರ್, ಭಾಳ ಅದ್ಭುತವಾದ ಬುಕ್ ಇದು. ಅವ್ರು 80ನೇ ವರ್ಷಕ್ಕೆ ಬರೆದಿದ್ದ ಬುಕ್ ಇದು. ಆಮೇಲೆ ಈ ಸ್ಟಾರ್ಟಪ್ಸ್ ಬಗ್ಗೆ ನಾನು ಮೆಂಟರಿಂಗ್ ಮಾಡ್ತಾ ಇರ್ತೀನಿ. ಇದು ಸ್ಟಾರ್ಟಪ್ ಕೋಡ್ ಅಂತ ಈ ಬುಕ್ ಇದು, ಅದು ಮಾಡ್ತಾ ಇರ್ತೀನಿ. ಆಮೇಲೆ ಇಲ್ಲಿ ನೋಡಿ ನಾವು ಇಂಡಿಯಾ ಆಫ್ಟರ್ ಗಾಂಧಿ, ಬಾಪು ನಂತರದ ಭಾರತ, ಇದೆಯಲ್ಲ ಇದು. ಹಿಸ್ಟ್ರಿ ಓದಬೇಕಂದ್ರೆ ಸರ್, ಈ ಒಬ್ಬ ಮನುಷ್ಯ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಾದ್ರೆ ಅವ್ನಿಗೆ ಇತಿಹಾಸ ಗೊತ್ತಿರ್ಬೇಕಂತೆ. ಓಕೆ, ಹಿಸ್ಟ್ರಿ ಈಸ್ ದ ವಿಂಡೋ ಟು ದ ಫ್ಯೂಚರ್ ಅಂತ. ಓಕೆ, ಅಂದರೆ ಭವಿಷ್ಯದ ಕಿಟಕಿ ಇತಿಹಾಸ. ಎಲ್ಲ ಒಬ್ಬ ವ್ಯಕ್ತಿ, ರಾಜಕಾರಣಿಗಳಲ್ಲ, ಎಲ್ಲ ಒಬ್ಬ ವ್ಯಕ್ತಿ ಬೇಸಿಕ್ ಆಗಿ ಇತಿಹಾಸ ಗೊತ್ತಿರಬೇಕು. ಪ್ರಪಂಚದ ಇತಿಹಾಸ, ಮೊದಲನೇ ಯುದ್ಧ, ಎರಡನೇ ಮಹಾಯುದ್ಧ, ಯಾವಾಗ್ತಾರ ಜಿಯೋ ಪಾಲಿಟಿಕ್ಸು, ಇಂಡಿಯಾಸ್ ಫ್ರೀಡಮ್ ಸ್ಟ್ರಗಲ್, ಮಾಡರ್ನ್ ಇಂಡಿಯಾ, ಏನಾಯಿತು ಇಂಡಿಯಾ ಇವಾಗ, ಏನಾಗ್ತಾ ಇದೆ ಅಂತ ಎಲ್ಲ ಗೊತ್ತಿರಬೇಕು. ಓಕೆ. ಸೊ ಹಾಗಾಗಿ ಸ್ವಲ್ಪ ಪುಸ್ತಕ ಓದ್ತಾ ಇರ್ತೀನಿ. ಸೊ ಓದಿ ಸ್ವಲ್ಪ ಹಿಂಗೆ ಇದಾಗಿರುತ್ತೆ. ಸೊ ಈ ಪೊಲಿಟಿಕ್ಸ್ ಬುಕ್ಸಲ್ಲೆಲ್ಲ ಮಿಕ್ಸ್ ಆಗ್ಬಿಟ್ಟಿದೆ. ಭಾಳ ಒಂದು 5 ಬುಕ್ಕು ಭಾಳ ಚೆನ್ನಾಗಿತ್ತು. ಸೊ ಆ ಥರ ನೋಡಿ, ಈ ಪವರ್ ಅಂತ ಒಂದು ಬುಕ್ ಇದೆ ನೋಡಿ, ಭಾಳ ಚೆನ್ನಾಗಿದೆ ಬುಕ್ ಇದು. ಪವರ್ ದ 18 ಲಾಸ್ ಆಫ್ ಪವರ್. 18 ಲಾಸ್ ಆಫ್, ಇದು ಮ್ಯಾನಿಫೆಸ್ಟೋ ಅಲ್ಲ, ಇದು ಪವರ್ ಅಂದರೆ ಫುಲ್ಲು ಗೇಮ್. ರಾಜಕಾರಣಿ ಎಲ್ಲರೂ ಈ ಬುಕ್ ಓದಬೇಕು. ಭಯಂಕರ ಇದೆ ಆ್ಯಕ್ಚುಲಿ, ಇದು ಕ್ಲಾಸ್ ಬುಕ್. ಗೊತ್ತಾಯ್ತಲ್ವಾ? ಹಂಗೆ ಎಲ್ಲ ರಾಜಕಾರಣಿಗಳು ಬಹುಶಃ ಬುಕ್ ಗೊತ್ತಿರಲ್ಲ, ಈ ಬುಕ್ ಓದಬೇಕು. ಆಮೇಲೆ ನನಗೆ ಟಾಟಾ ಬಗ್ಗೆ ಸ್ವಲ್ಪ ನಾನು ಭಾಳ ಫ್ಯಾನು. ಓಕೆ. ಅವ್ರು ಟಾಟಾಗಳ ಸ್ಟೋರೀಸ್ ಓದ್ತಾ ಇರ್ತೀನಿ, ಅವ್ರ ವ್ಯಾಲ್ಯೂಸ್ ಏನೇನಿತ್ತು, ಹೇಗೆ ಅವರು ದೇಶನ ಕಟ್ಟಿದ್ರು. ಟಾಟಾ ಬರೀ ಬಿಸ್ನೆಸ್ ಮ್ಯಾನ್ ಅಲ್ಲ ಸರ್, ದೇಶ ಕಟ್ಟಿದವರು ಅವರು. ಟಾಟಾ ಗ್ರೂಪ್, ಟಾಟಾ ಇನ್ಸ್ಟಿಟ್ಯೂಟು, ಟಾಟಾ ಮೆಮೋರಿಯಲ್ ಹಾಸ್ಪಿಟ್ಲು, ಟಾಟಾ ಗ್ರೂಪ್ಸು,
ಭಾಳಷ್ಟು ಕೊಡುಗೆ ಇದೆ. ಆಮೇಲೆ ಬಾಬಾ ಆಟೋಮಿಕ್ ರಿಸರ್ಚ್ ಸೆಂಟ್ರು, ಇಂಡಿಯಾಗೆ ಇವ್ರ ಕೊಡುಗೆ ಭಾಳಷ್ಟಿದೆ. ಇವ್ರು ನೇಷನ್ ಬಿಲ್ಡರ್ಸ್, ಇವರೆಲ್ಲ ಬಿಸ್ನೆಸ್ ಮೆನ್ ಅಲ್ಲ. ಓಕೆ ಓಕೆ, ದೇಶ ಕಟ್ಟಿದವರು. ಹೌದೌದು, ಗ್ರೇಟ್. ಸೊ ಆ ಥರ ಇರುತ್ತೆ ಒತ್ತಾರದ ಹಿಂಗೆ ಏನಾದರೂ ಟೈಮ್. ನೋಡಿಲಿ, ಇದು ನವೀನ್ ಚಾವ್ಲಾ ಎವ್ರಿ ಓಟ್ ಕೌಂಟ್ಸ್ ಅಂತ ದ ಸ್ಟೋರಿ ಆಫ್ ಇಂಡಿಯಾಸ್ ಎಲೆಕ್ಷನ್ಸು. 52 ಫಸ್ಟ್ ಎಲೆಕ್ಷನ್ಸ್ ಹೆಂಗೆ ಮಾಡಿದ್ರು, ಗೋದ್ರೇಜ್ ಅವರು ಓಟ್ ಬ್ಯಾಲೆಟ್ ಬಾಕ್ಸ್ ಇದೆಯಲ್ಲ ಹೆಂಗೆ ಅವರು ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿ ಬೂತ್ ಕೊಟ್ಟರು ಎಲ್ಲ ಇಡೀ ದೊಡ್ಡ ದೇಶ. ಅದು ಗೋದ್ರೇಜ್ ಅವ್ರು ತಯಾರು ಮಾಡಿದ್ದು. ಗೋದ್ರೇಜ್ ಅವ್ರು ಮಾಡಿ ತಯಾರು ಮತ ಬಾಕ್ಸ್, ಗೋದ್ರೇಜ್ ಮತ ಪೆಟ್ಟಿಗೆ ಅವ್ರು ಮಾಡಿದ್ದು ಫಸ್ಟ್. ಬ್ಯಾಲೆಟ್ ಬಾಕ್ಸ್ ಅದು ಗೋದ್ರೇಜ್ ಕಂಪ್ನಿ ತಯಾರು ಮಾಡಿಕೊಡ್ತು ಮಾಡಿದ್ದು ಇಡೀ ದೇಶಕ್ಕೆ. ಓ ಪ್ರೊಡಕ್ಷನ್, ಡೇ ನೈಟ್ ಪ್ರೊಡಕ್ಷನ್. ಇದು ಹೆಂಗೆ ಅಂದರೆ ಈ ಎಲ್ಲೋ ಕಾಶ್ಮೀರದಲ್ಲಿ ಒಂದು ಮತ ಎಷ್ಟು ಇಂಪಾರ್ಟೆಂಟ್ ಅಂದರೆ ಇವ್ರು ಯಾರು ಓಟ್ ಹಾಕಲ್ಲ ಇತ್ತೀಚೆಗೆ ಅಲ್ವಾ. ಅದು ಎಸ್ಪೆಷಲಿ ನಗರಗಳಲ್ಲಿ, ಅದು ಬೆಂಗಳೂರಲ್ಲಿ 50% ಓಟ್ ಹಾಕೋದು, 50% ಕತ್ತ ಕಾಯ್ತಾವ್ರೇನೋ. ಅವ್ರು ನೋಡಿಲಿ ಈ ಕೈ ನೋಡಿ, ಇದು ಎಷ್ಟು ಅಜ್ಜಿ ಕೈ ಇದು. ಯಪ್ಪ, ಅದು ಮುಖಪುಟ ನೋಡಿ ಚೆನ್ನಾಗಿ ನೋಡಿ. ಸುಕ್ಕುಗಟ್ಟಿರುವ ಅಜ್ಜಿ ಕೈ, ಯಾರ ಶತಾಯುಷಿ ಅಜ್ಜಿಯ ಕೈ. ಇದೇನಂದ್ರೆ ಎಲ್ಲೋ ಕಾಶ್ಮೀರದಲ್ಲಿ ಸರ್ ಯಾವುದೋ ಬೆಟ್ಟದ ಮೇಲೆ ಒಂದೇ ಒಂದು ಅಜ್ಜಿ ಇರ್ತಾಳಂತೆ. ಆ ಒಂದು ಅಜ್ಜಿಗೋಸ್ಕರ ಒಂದು ಬೂತ್ ಇಟ್ಟು ಆ ಬೂತ್ಗೆ ಪೋಲಿಂಗ್ ಆಫೀಸರ್ ಹಾಕಿ ಎಲ್ಲ ಮಾಡಿ ಎಲೆಕ್ಷನ್ ಮಾಡ್ತಾರೆ ಅಂತ ಲೆಕ್ಕ ಹಾಕೊಡಿ, ಒಂದು ಓಟ್ಗೆ. ಸೊ ಎವ್ರಿ ಓಟ್ ಕೌಂಟ್ಸ್ ಅಂತ. ದ ಸ್ಟೋರಿ ಆಫ್ ಇಂಡಿಯಾಸ್ ಎಲೆಕ್ಷನ್ಸ್ ಎವ್ರಿ ವೋಟ್ ಕೌಂಟ್ಸ್. ನವೀನ್ ಚಾವ್ಲಾ ಎಲೆಕ್ಷನ್ ಕಮಿಷನರ್ ಆಗಿದ್ರು. ಓಕೆ ಓಕೆ, ಎವ್ರಿ ವೋಟ್ ಕೌಂಟ್ಸ್. ಜ್ಞಾಪಕ ಇದೆ ನಿಮಗೆ, ಕೃಷ್ಣಮೂರ್ತಿ ಸಂತೆಮಾನಹಳ್ಳಿ ಕ್ಷೇತ್ರ ಒಂದು ಓಟ್ ಸೋತೋಗ್ಬಿಟ್ರು. ಹೌದೌದು, ಅವ್ರ ಹೆಂಡತಿ ಓಟ್ ಹಾಕಿರಲ್ವಂತಲ್ಲ. ಅಯ್ಯೋ, ಗೊತ್ತಾ ನಿಮ್ಗೆ ಅದು? ನೋಡಿ ಪಾಪ ಹಾಕಕ್ಕಿಲ್ವಾ ಪಾಪ, ನಿಮಗೆ ಯಜಮಾನ್ರನ್ನ ಸೋಲ್ಸ್ಬಿಟ್ರಿ ನೀವು. ಅಲ್ಲ, ಕೃಷ್ಣಮೂರ್ತಿ ಅವರು ಅದೇ ಈಗ ಎಮ್ ಎಲ್ ಎ ಇದ್ದಾರೆ ಮೋಸ್ಟ್ಲಿ ಅವರಿಗೆ. ಓಕೆ ನೋಡಿ, ಈ ನೆಹರು ಡಿಸ್ಕವರಿ ಆಫ್ ಇಂಡಿಯಾ ನೋಡಿ, ಇದು ಭಾಳ ಚೆನ್ನಾಗಿ ಬುಕ್ ಅದು. ಇದನ್ನ ಶ್ಯಾಮ್ ಬೆನ್ಗಲ್ ಒಂದು ಸೀರಿಯಲ್ ಕೂಡ ಮಾಡಿದ್ದಾರೆ, ಭಾರತ್ ಏಕ್ ಖೋಜ್ ಅಂತ, ಡಿಸ್ಕವರಿ ಆಫ್ ಇಂಡಿಯಾ. ನೋಡಿ ಆಮೇಲೆ ನೋಡಿ, ಅವಾಗ ಥಿಂಕ್ ಮಾಡಿ ಅಂತ ಹೇಳಿದ್ರಲ್ಲ ನಾನು ನಿಮಗೆ, ಇದು ಗಿಫ್ಟ್ ಕೊಡೋಕೆ ಇಟ್ಟಿದ್ದೀನಿ ಯಾರಿಗಾದ್ರೂ ಓದಿದ್ದು ನಾನು, ದಿ ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್. ಅಂದರೆ ದೊಡ್ಡದಾಗಿ ಯೋಚಿಸುವುದರ ಅದ್ಭುತ. ದ ಟ್ರೂ ಸೀಕ್ರೆಟ್ ಆಫ್ ಸಕ್ಸಸ್, ಹೌ ಟು ಅರ್ನ್ ಮೋರ್, ಲೀಡ್ ಫಿಯರ್ಲೆಸ್ಲಿ ಆ್ಯಂಡ್ ಲಿವ್ ಎ ಹ್ಯಾಪಿಯರ್ ಲೈಫ್. ಈ ಬುಕ್ ನೀವೇ ತಗೊಳ್ಳಿ. ಸರ್, ನಿಮಗೆ ಥ್ಯಾಂಕ್ ಯು ಸರ್. ಒಂದು ಸಹಿ ಹಾಕಿ ತಗೊಂಡು ಹೋಗ್ತೀನಿ. ಥ್ಯಾಂಕ್ ಯು. ನಿಮಗೆ ಬುಕ್ ಅದು. ಥ್ಯಾಂಕ್ಸ್. ಸೊ ಸುಮಾರು ಬುಕ್ಸ್ ಹಿಂಗೆ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ಕಾರ್ಪೊರೇಟ್ ಚಾಣಕ್ಯ, ಹಿಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂತ. ಕಾರ್ಪೊರೇಟ್ ಚಾಣಕ್ಯ ತಲೆ ಮೇಲೆ ಬರ್ಕೊಡು ಹಾಕೊಂಬಿಟ್ಟವನೆ. ಚಾಣಕ್ಯ ಹಂಗೆ ಬೋಡ್ತಾರೆ, ಚಾಣಕ್ಯ ಅದಿದ್ದು ಚಾಣಕ್ಯ. ಸೊ ಆ ಚಾಣಕ್ಯ ಈಗ ಹೊಸ ಕಾರ್ಪೊರೇಟ್ ರೂಪದಲ್ಲಿ. ಸರ್, ಇವತ್ತು ಚಾಣಕ್ಯ ರಿಲೆವೆಂಟ್ ಅರ್ಥಶಾಸ್ತ್ರ. ಹೌದಾ? ಇವತ್ತಿಗೂ ರಿಲೆವೆನ್ಸ್ ಚಾಣಕ್ಯ. ಚಾಣಕ್ಯ ಸ್ಟಾರ್ಟ್ಸ್ ಇವತ್ತಿಗೂ ರಿಲೆವೆಂಟ್. ಓಕೆ. ಇವತ್ತು ಮ್ಯಾನೇಜ್ಮೆಂಟ್ ಸ್ಕೂಲಲ್ಲಿ ಚಾಣಕ್ಯನ ಟೀಚ್ ಮಾಡೋದು. ವಾಟ್ ಎ ಲೀಡರ್ ಶುಡ್ ನಾಟ್ ಡೂ. ನೋಡಿ, ಒಂದು ಟಾಪಿಕ್ ಇದೆ, ಎಷ್ಟು ಚೆನ್ನಾಗಿದೆ. ಒಬ್ಬ ನಾಯಕ ಏನ್ ಮಾಡ್ಬೇಕು ಅಲ್ಲ, ಒಬ್ಬ ನಾಯಕ ಏನು ಮಾಡಬಾರ್ದು ಅನ್ನೋದೇ ಒಂದು ಟಾಪಿಕ್ ಇದೆ ನೋಡಿ. ಅದಕ್ಕೆ ಬುಕ್ ಓದ್ಬೇಕು. ಇಂಥವೆಲ್ಲ ಓದಿದ್ರೆ ಹೆಂಗಾಗ್ತಾರೆ ಗೊತ್ತಾ, ನಮ್ಮ ಡಾಕ್ಟರ್ ಥರ ಆಗ್ತಾರೆ, ಚಾಣಕ್ಯ ಆಗ್ತಾರೆ ಹಾಗೆ. ಸೊ ಓಕೆ, ಈ ಥರ ಬುಕ್ಸ್ ಎಲ್ಲ ಓದ್ತಾ ಇರೋದು ಸರ್. ವೆರಿ ನೈಸ್. ಬನ್ನಿ, ಗ್ರೇಟ್ ಸರ್. ಹೋಗೋಣ ಹಾಸ್ಪಿಟ್ಲಿಗೆ. ಹೋಗೋಣ. ಕಾಫಿ ಕುಡಿತೀರಾ? ಬೇಡ ಸರ್, ಇಟ್ಸ್ ಓಕೆ. ಥ್ಯಾಂಕ್ ಯು. ಶುಭವಾಗಲಿ ಅವ್ರ ಕುಟುಂಬಕ್ಕೆ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಅಡ್ವೊಕೇಟ್ಗೂ ಒಳ್ಳೆಯದಾಗಲಿ. ಅಮ್ಮ ನಮಸ್ತೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಲಾಟ್. ಎಸ್ ಟಿ ಜಯರಾಮ್ ಅವರ ಮಗಳು. ನೋಡಿ, ಇದು ನೋಡಿ ಸ್ನೇಹಿತರೆ, ನಮ್ಮ ಡಾಕ್ಟ್ರಿಗೆ ಉದ್ಯಮಿ ಒಕ್ಕಲಿಗ ಆ ಒಂದು ವಾರ್ಷಿಕೋತ್ಸವ ಸಭೆಯಲ್ಲಿ ಇವ್ರಿಗೊಂದು ಮೊಮೆಂಟೋ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ. ಏನಿದೆ ಸರ್ ಇದರಲ್ಲಿ? ಅದೇ ಗಂಗರದು ಸಾಮ್ರಾಜ್ಯ ಇದೆಯಲ್ಲ, ಆ ಗಂಗರದ ಒಂದು ಎಂಬ್ಲಮ್ ಲೋಗೋ ಹಾಕಿದ್ದಾರೆ ಇದರಲ್ಲಿ. ಓಕೆ. ಕೋಲಾರದಲ್ಲಿ ಇದೊಂದು ಗಂಗರು ಕೋಲಾರದಲ್ಲಿ ಇದ್ದಿದ್ದು. ಓಕೆ. ಗಂಗರು ತಲಕಾಡಿಂದ. ಹೌದು, ಅದಕ್ಕೆ ನೋಡಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಹೊಯ್ಸಳರದು ನೋಡಿಕೆ. ಹೌದು, ಹೊಯ್ಸಳರು ನಮ್ಗೆ ಗೊತ್ತಲ್ಲ, ಬೇಲೂರು ಚೆನ್ನಕೇಶ್ವರ ದೇವಸ್ಥಾನ ಕಟ್ಟಿದವರು. ಹೌದು, ಹೊಯ್ಸಳರು. ಇವರು ಹೊಯ್ಸಳರದು ಇದು ಆ ದೇವಸ್ಥಾನದ್ದು. ಓಕೆ. ಆಮೇಲೆ ನಿಮ್ಗೆ ಗೊತ್ತಲ್ಲ, ಕನ್ನಡದ ಹೆಮ್ಮೆಯ ಸಾಮ್ರಾಜ್ಯ ಹಂಪಿ ವಿಜಯನಗರ ಸಾಮ್ರಾಜ್ಯ, ಅವ್ರು ಯಾರು? ಹೊಯ್ಸಳರ ಸಾಮಂತರವರು, ಇಲ್ಲಿಂದ ಬಂದವರು ಅವರು. ಹೌದು. ಥ್ಯಾಂಕ್ ಯು. ಪುಟ್ಟಮ್ಮವ್ರೆ ನಮಸ್ತೆ. ಮಂಡ್ಯದವರು. ಮಂಡ್ಯದ ಕೊಪ್ಪಲು ಅಂತ ಬರುತ್ತೆ ನೋಡಿ. ಮಂಡ್ಯದ ಕೊಪ್ಪಳವರು. ಮಂಡ್ಯದ ಕೊಪ್ಪಳವರು ಹೊರಗಡೆ ಕಡೆ. ಇವರೇ ಅಡುಗೆ ಮಾಡೋದು. ಏನು ಸ್ಪೆಷಲ್ ನೀವು ಮಾಡೋದು? ಎಲ್ಲ ಅಡುಗೆನೂ ಮಾಡ್ತೀವಿ. ಉಪ್ಸಾರು ಮಾಡ್ತಾರೆ. ನಾನೇನು ಕೇಳ್ತೀನಿ ಕೇಳಿ ಸರ್ ಅವ್ರಿಗೆ. ನನ್ನ ಊಟ ಸರ್ ಏನು ಮಾಡ್ಕೊಡ್ತೀರಾ ಅಡುಗೆ? ಉಪ್ಸಾರು ಮಾಡ್ತೀವಿ, ಬಸ್ಸಾರು ಮಾಡ್ತೀವಿ, ಆಮೇಲೆ ಸೊಪ್ಪು ಸಾರು ಮಾಡ್ತೀವಿ. ಅಷ್ಟೇ. ಅವ್ರು ಹಳ್ಳಿ ಊಟ ಬಿಡಲೇ ಇಲ್ಲ? ಇಲ್ಲ, ಅವ್ರಿಗೆ ಈ ಊಟ ಸೆಟ್ ಆಗಲ್ಲ, ಹಳ್ಳಿ ಊಟ ಸೆಟ್ ಆಯ್ತು. ಹಳ್ಳಿ ಊಟ. ಓಕೆ. ಅವರು ಕಾರಣ ಪುಟ್ಟಮ್ಮನ ಎಲ್ಲಿ ಸರ್ ಸರಿಯಾಗಿ ಟೈಮ್ ಸರಿ ಊಟನ ಕಳ್ಸೋಮ್ಮ. ಕಾಫಿ ಚೆನ್ನಾಗಿ ಮಾಡ್ತಾರೆ, ಕುಡಿದ್ರಲ್ಲ ಅವ್ರು ಮಾಡಿದ್ದು. ಸಕ್ಕದಾಯ್ತಮ್ಮ. ಥ್ಯಾಂಕ್ಸ್ ಅಮ್ಮ. ಕೋಳಿ ಸಾರನ್ನ ಕುಯ್ತೇನೆ ಮಧ್ಯಾಹ್ನಕ್ಕೆ. ಬೇಡಿ, ಮಧ್ಯಾಹ್ನಕ್ಕೆ ನಾನ್ ವೆಜ್ ಊಟ ಮಾಡಿಸ್ಬಿಡೋಣ ಸರ್? ಬೇಡ್ರಿ ಸರ್. ಹಾಂ ಅನು ಪಾಪು ಬಾಯ್. ನಮ್ಮಮ್ಮ ಹೆಂಗೆ ಅಂದರೆ, ನನ್ನ ಮನೆ ಬಿಟ್ಟು ನಾನು ಬರಲ್ಲ. ನನ್ನ ಮನೇಲಿ ದಿನ ದೀಪ ಇರಬೇಕು.
ದೀಪ ಬೆಳಗಬೇಕು. ಇದು ನಾವು ಶ್ರೇಯಸ್ ಆಗಿದ್ದ ಮನೆ. ನೀನು ಎಲ್ಲಾದ್ರೂ ಏನಪ್ಪ ನಾನು ಬಂದು ಹೋಗ್ತೀನಿ, ಬಟ್ ಅಲ್ಲಿ ಮಾತ್ರ ಬಂದಿರಲ್ಲ ಅಂತ. ಹೌದು, ಹಿರಿಯರು ಅವ್ರ ಮೂಲ ಬಿಟ್ಟು ಬರೋದೇ ಇಲ್ಲ. ಆಮೇಲೆ ಇನ್ನೊಂದು ಹೊರಗಡೆ ಬಂದರೆ ಡಿಪ್ರೆಸ್ ಆಗ್ಬಿಡ್ತಾರೆ ಅವರು. ಅಲ್ಲಿದ್ದರೆ ಅವ್ರ ಫ್ರೆಂಡ್ಸು ಅವ್ರ ಬೆಳಗ್ಗೆ ಎಲ್ಲ ಇರ್ತಾರಲ್ವಾ. ಹೊರಗಡೆ ಬಂದರೆ ಇಲ್ಲಿ ಏನಾಗ್ಬಿಡುತ್ತೆ, ಈ ಮನೆಯವ್ರು ಈ ಮನೆಗೆ ಮಾತಾಡಲ್ಲ, ಈ ಮನೆಯವ್ರು ಈ ಮನೆಗೆ ಮಾತಾಡಲ್ಲ. ಅವ್ರು ಹೇಗೆ ಕೂತಿರ್ಬೇಕು, ಟಿ ವಿ ನೋಡ್ತಾರೆ, ಟಿ ವಿ ಜೊತೆ ಮಾತಾಡೋದು. ಹಾಗಾಗಿ ನಾನು ಇಲ್ಲೇ ಇರ್ತೀನಿ. ಹೌದು, ಅದು ಅವ್ರ ಆರೋಗ್ಯ ಎಲ್ಲಿರುತ್ತೆ ಅಲ್ಲಿರುತ್ತೆ. ಎಕ್ಸಾಕ್ಟ್ಲಿ ಕೇಳಿದ್ದೀರಾ? ಈಗ ಜೋರ ನಾನು ರಾಜ್ಕುಮಾರ್ ದೊಡ್ಡ ಅಭಿಮಾನಿ. ನಾನು ಅಭಿಮಾನಿ. ನೀ ನಡೆದರೆ ಸೊಗಸು. ಅನುರಾಗ್ ಅರಳಿತ್ತು ಸರ್. ಅನುರಾಗ್ ಅರಳಿತ್ತು. ಅದೇ ರಾಜ್ಕುಮಾರ್ ಅವರು ಫ್ಯಾಕ್ಟ್ರಿ ಎಂಪ್ಲಾಯ್ ಆಗಿರ್ತಾರೆ, ಮಾಧವಿ ಅವರ ಫ್ಯಾಕ್ಟ್ರಿ ಓನರ್. ಗೀತಾ ಸರ್ ಅನುರಾಗ್ ಅರಳಿತ್ತು ಸರ್ ಇಬ್ರು ಇದಾರೆ ಸರ್. ಗೀತಾ ಅವರು ಇದಾರೆ, ಮಾಧವಿ ಅವರು ಇದಾರೆ. ಏನ್ರಿ ಮಾಡ್ತಾ ಇದ್ರ ಇಲ್ಲಿ ಗುಂಪು ಕಟ್ಕೊಂಡು? ಇದೇನು ಫ್ಯಾಕ್ಟ್ರಿ ಅನ್ಕೊಂಡಿದ್ರು, ಫಿಶ್ ಮಾರ್ಕೆಟ್ ಅನ್ಕೊಂಡಿದ್ರು? ಅನುರಾಗ್ ಅರಳಿತ್ತು. ನಾವೊಂದು 8,000 ಎಪಿಸೋಡ್ ಮಾಡಿದ್ದೀವಿ. ಒಂದು 2,000 ಎಪಿಸೋಡ್ ರಾಜ್ಕುಮಾರ್ ಬಗ್ಗೆ ಮಾಡಿದ್ದೀನಿ. 2,000 ಎಪಿಸೋಡ್ ಕನ್ನಡದ ಎಲ್ಲಾ ಚಿತ್ರರಂಗದ ಗಣ್ಯರು ಮಾತಾಡ್ಸಿದೀವಿ. ದೊಡ್ಡವ್ರು ದೊರೆ ಭಗವಾನ್ ಬದುಕಿದ್ರಾಗ ನಾವು ಒಂದು 5-6 ವರ್ಷದಿಂದ ದೊರೆ ಭಗವಾನ್ 50 ಎಪಿಸೋಡ್ ರಾಜ್ಕುಮಾರ್ ಬಗ್ಗೆ ಮಾತಾಡಿದ್ದಾರೆ. 50 ಎಪಿಸೋಡ್ಸ್. ಕಸ್ತೂರಿ ನಿವಾಸ ಹೇಗ್ ಮಾಡಿದ್ವಿ, ಆಪರೇಷನ್ ಡೈಮಂಡ್ ರಾಕೆಟ್ ರಾಜ್ಕುಮಾರ್ ಇದೆ ಈ ಎಪಿಸೋಡ್ ಸರ್. ಅವ್ರ ಕರ್ನಾಟಕ ನೀವು ನಂಬಲ್ಲ ಸರ್, ಬರೀ ಸಿನಿಮಾದವ್ರಲ್ಲ, ನೀವು ಯಾವ್ದೇ ಕ್ಷೇತ್ರದವ್ರು ಮಾತಾಡ್ಸಿ. IFS ಪರಮೇಶ್ವರಪ್ಪನವ್ರು ಎಂಟ್ರಿ ಮಾಡಿದ್ವಿ, ಅದ್ರಲ್ಲಿ ಇದ್ರಲ್ಲ ಅವರು ನಾನು ರಾಜ್ಕುಮಾರ್ ಅಭಿಮಾನಿ ರೀ. ನಾನು ಅಭಿಮಾನಿ. ಮತ್ತೆ ನಾನು ರಾಜ್ಕುಮಾರ್ ಒಂದ್ಸಲ ಚಿತ್ರದುರ್ಗದ ಕಾಡಿಗೆ ಶೂಟ್ಗೆ ಹಾಕೋ ಬಂದಾಗ ನಾನೇ ವ್ಯವಸ್ಥೆ ಮಾಡಿದೆ. ಮತ್ತೆ ಅವ್ರು ಹೇಗಿರ್ತೀವಿ ಸಿಂಪಲ್ ಸರ್. ನೀವು ಎಲ್ಲರೂ ಹೋಗಿ ಸರ್, ಆ ಜನರೇಷನ್ ಇತ್ತಲ್ಲ, ಯಾರನ್ನೇ ಮಾತಾಡ್ಸಿ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತೇ ಮಾತಾಡ್ತಾರೆ ಸರ್. MS ಮನೆ ಪಕ್ಕದಲ್ಲಿ ಟೆಂಟ್ ಇತ್ತು, ಮುಳ್ಳಿ ಟೆಂಟ್ ಅಂತ, ಅಲ್ಲಿ ಹಾಕೋ ರಾಜ್ಕುಮಾರ್ ಸಿನಿಮಾ. ನೀವು ನಂಬಲ್ಲ ಸರ್, ನಾವೆಲ್ಲ ಗೊತ್ತಲ್ಲ ಸರ್, ಇಲ್ಲಿ ಬಸ್ ಸ್ಟಾಪಲ್ಲಿ ಬೆಳೆದವರು. ಪ್ರತಿ ಸಿನಿಮಾಗೂ ಸ್ಟಾರ್ ಆಗ್ತಾ ಇದ್ದೆ ನಾನು. ರಾಜ್ಕುಮಾರ್ ಪಿಕ್ಚರ್ಗೆ ಸ್ಟಾರ್ ಗೊತ್ತಲ್ಲ ಅಷ್ಟು ಮೊದಲು ಸ್ಟಾರ್ ಹಾಕಿದ್ವಿ ನಾವು. ಸ್ಟಾರ್ ಹಾಕಿದೀವಿ, ನೆಲದಲ್ಲಿ ಕೂತು ಆರ್ಕೆಸ್ಟ್ರಾ ಕೇಳಿದೀವಿ. ನೆಲದಲ್ಲಿ ಕೂತು ಆರ್ಕೆಸ್ಟ್ರಾ ಕೇಳಿದೀವಿ. ಸರ್ ಹಿಂಗೆ ಗುರು ಗೊತ್ತಲ್ಲ, ಗುರು ಸೌಂಡ್ ಆಫ್ ಮ್ಯೂಸಿಕ್. ಗೊತ್ತು, ಗುರುರಾಜು. ಸೌಂಡ್ ಆಫ್ ಮ್ಯೂಸಿಕ್ ಗುರು ಬಹಳ ಪ್ರಖ್ಯಾತರು. ನಮ್ಮ ಮಂಜುಳಾ ಗುರುರಾಜ್ ಅವರ ಪತಿ. ಈ ಥರ ವಾಯ್ಸ್ ಮಿಕ್ಸಿಂಗ್ ಇಟ್ಕೊಂಡು ಇಲ್ಲಿ ಹಾಡೋದು. ಮಂಡ್ಯಕ್ಕೆ ಬಂದಿರಿ ಯಾವುದೋ ಒಂದು ಶೋಗೆ. ನಾನು ಈಗ ಸ್ವಲ್ಪ ಒಂಚೂರು ಬೆಳೆದಿದ್ನಲ್ವಾ, ಸ್ವಲ್ಪ ಅಲ್ಲೂ ಸ್ವಲ್ಪ ಡಾಕ್ಟರ್ ಅಲ್ವಾ, ಸೊ ಮುಖ್ಯ ಅತಿಥಿಯಾಗಿ ಕರೆದ್ರು ಆ ಕಾರ್ಯಕ್ರಮಕ್ಕೆ. ಸೊ ಕೂತಿದ್ವಿ, ಒಂದು 4-5 ಹಾಡು ಹೇಳಿದ್ರೆ ಎಲ್ಲ ಸ್ಟೇಜ್ಗೆ ಹೋದ್ವಿ. ಸ್ಟೇಜ್ಗೆ ಹೋಗ್ಮೇಲೆ ನಾನು ಹೇಳಿದೆ, ಏನೋ ದೇವರು ನಮಗೆ ಒಂದು ಭಾಗ್ಯ, ಇದು ತಂದೆ ತಾಯಿ ಆಶೀರ್ವಾದ. ಇದೇ ಗುರು ಆರ್ಕೆಸ್ಟ್ರನ್ನ ನಾನು 80ರ ದಶಕದಲ್ಲಿ ಮತ್ತಿಕೆರೆಯಲ್ಲಿ ಫಸ್ಟು ಮಣ್ಣಲ್ಲಿ ಕೂತು ನೋಡ್ತಿದ್ದೆ. ಆಮೇಲೆ ಟಾರ್ಪಲ್ ಹಾಕೋರು, ಆಮೇಲೆ ಚೇರ್ ಕೊಟ್ಟರು, ಇವತ್ತು ವೇದಿಕೆ ಕೊಟ್ಟಿದೆ ಈ ಸಮಾಜ. ಅದೇ ಗುರು ಸೌಂಡ್ ಆಫ್ ಮ್ಯೂಸಿಕ್ ನಾನು ಇವತ್ತು ಚೀಫ್ ಗೆಸ್ಟ್ ಆಗಿ ನೋಡ್ತಾ ಇದ್ದೀನಿ. ಮಣ್ಣ ಮೇಲೆ ಕೂತ್ಕೋತಾ ಇದ್ದೆ, ಮಣ್ಣಿನ ಮೇಲೆ ಕೂತಾ ಇದ್ದಾನೆ ಆ್ಯಕ್ಚುಲಿ. ಏನು ಅವಾಗ ಗುರು ಯಾವುದದು ಸಂತೋಷಕ್ಕೆ ಹಾಡು, ಗೀತಾ ಶಂಕರ್ನಾಗ್ ಸಿನಿಮಾ, ಸಿಲ್ಕ್ ಡ್ರೆಸ್ ಹಾಕೊಂಡ್ಬಿಡೋನು, ಕುಣಿಯೋನು ಅವಾಗ ಫುಲ್ಲು ಆಯ್ತದ. ಅವಾಗ ಗುರು ಬಂದು ತಪ್ಕೊಂಡ್ಬಿಟ್ರು. ಓಕೆ, ಗುರು ಏನು ಡಾಕ್ಟ್ರೆ ನೀವು ಹಿಂಗೆ ಇಷ್ಟು ಇದು ಅಂತ. ಓಕೆ, ಸೊ ಇದೇ ನೋಡಿ, ಇಲ್ಲೇ MS ಅವ್ರ ಮನೆ, ಇಲ್ಲೇ ಟೆಂಟ್ ಇಟ್ಟಿದ್ದು, ಇಲ್ಲಿ ಕಲ್ಯಾಣ ಮಂಟಪ ಆಗಿತ್ತು, ಇಲ್ಲೊಂದು ಸ್ಟಾರ್ ಹಾಕ್ತಿದ್ವಿ ಇದರಲ್ಲಿ. ಇದು ಒಂಥರ ಅರಮನೆ MS ಅವ್ರದ್ದು. ಓಕೆ ಓಕೆ, ಇದು ನಮ್ಮ ರಾಜ್ಕುಮಾರ್ ಅಣ್ಣ ಅವ್ರದ್ದು ಸ್ಟೋರಿ. ಭಯಂಕರ ಫ್ಯಾನು. ಓಕೆ ಓಕೆ, ನಮಗೆಲ್ಲ ಇಲ್ಲಿ ಆಗ್ತಿರ್ಲಿಲ್ವಲ್ಲ, ಮೆಜೆಸ್ಟಿಕ್ ಹೋಗ್ಬಿಟ್ಟು ಕಪಾಲಿ, ಸಂತೋಷ್, ಮೇನಕಾ ಆಗ್ತಿರ್ಲಿಲ್ಲ. ಟೆಂಟ್ಗೆ ಯಾವಾಗ ಬರುತ್ತೋ ಬಂದು ಕಾಯ್ತಾ ಇದ್ದೀನಿ. ಹೌದು, 3ನೇ 4ನೇ ಟೆಂಟ್ಗೆ ನೋಡೋದು. ಅವಾಗ ನೋಡೋದು ನಮ್ದೆಲ್ಲ. ಸೂಪರ್ ಸರ್. ಟೆಂಟ್ಗೆ ಬಂದಾಗ್ಲೂ ಸೆಲೆಬ್ರೇಷನ್ ಸರ್ ಇಲ್ಲೆಲ್ಲ. ಮತ್ತಿಕೆರೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘ ಅಂತ ಬಹಳ ಸ್ಟ್ರಾಂಗ್ ಇತ್ತು ಇಲ್ಲಿ. ಏನು ಟೆಂಟಲ್ಲಿ ರಿಲೀಸ್ ಆಗಿದ್ದಾನೆ ನೋಡ್ಬೇಕಾಯ್ತು, ಮೆರವಣಿಗೆ ಇಲ್ಲೆಲ್ಲ ಬ್ಲಾಕ್ ಆಗ್ಬಿಡೋದು ಟ್ರಾಫಿಕ್, ಆ ಲೆವೆಲ್ಗೆ ಜನ ಬರ್ತಿದ್ರು. ಮತ್ತೆ ಅವರು ಒನ್ ಅಂಡ್ ಓನ್ಲಿ ಸರ್. ಹೌದೌದು. ಮತ್ತೆ ಇನ್ನೊಬ್ರು ರೆಕಾರ್ಡ್ ಕ್ರಿಯೇಟ್ ಮಾಡೋ ಚಾನ್ಸ್ ಇಲ್ಲ. ಹೌದೌದು. ಸೂರ್ಯನ ಕಾಂತಿಗೆ ಸೂರ್ಯನ ಸಾಟಿ ಹೋಲಿಸಲಾರಿಲ್ಲ. ಮತ್ತೆ ವ್ಯಕ್ತಿತ್ವ, ಬರೀ ಈಗ ಸಿನಿಮಾ ನಟಗಳ ಶೋಧನೆ ಇರ್ಬೋದು, ಆದ್ರೆ ಅವ್ರ ವ್ಯಕ್ತಿತ್ವ ಬಂಗಾರದ ಗುಣ ಇತ್ತಲ್ಲ. ಅಯ್ಯೋ, ಅರಳುತ್ತಿದೆ ಮೋಹ ಹೃದಯದಲ್ಲಿದ ಹಿಂದೇಕೆ ಹೀಗೇಕೆ